ಇರಲಿ, ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ, ನೀವೆಂದು ಇರಬೇಕು ಸಂತೋಷದಿಂದ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತೀಸ್ ಬ್ಲಾಗ್. ಸೊ ಬನ್ನಿ, ಇವತ್ತು ನಾನು ಒಂದು ಸ್ಪೆಷಲ್ ರೆಸಿಪಿ ಜೊತೆ ನಿಮ್ಮ ಹತ್ರ ಬಂದಿದ್ದೀನಿ. ಸೊ ಅದೇನು ಅಂತ ಅಂದರೆ ಇವತ್ತು ಏನು ಮಾಡ್ತಾ ಇದೀವಿ ಇವತ್ತು ನಾವು ಎಗ್ ರೈಸ್ ಮನೆಯಲ್ಲೇ ಸ್ಟ್ರೀಟ್ ಫುಡ್ನ ಯಾವ ಥರ ಪ್ರಿಪೇರ್ ಮಾಡ್ಬೋದು ಅಂತ ಇವತ್ತು ನೋಡೋಣ. 15 ಮಿನಿಟ್ಸಲ್ಲಿ ಯಾವ ಥರ ನಾವು ಎಗ್ ರೈಸ್ನ ಮಾಡ್ತೀವಿ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ. ನಮ್ಮ ಹಸ್ಬೆಂಡ್ ಆಲ್ರೆಡಿ ಆಯಿಲ್ ಹಾಕಾಯ್ತು. ಫಸ್ಟ್ ನಮಗೆ ಏನೇನೆಲ್ಲ ಬೇಕು ಅಂತ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಂಬರೋಣ. ಓಕೆ, ಫಸ್ಟ್ ಬಂದು ಆಯಿಲ್ ಇನ್ನೊಂದು ಸ್ವಲ್ಪ ಹಾಕಿ, ಎಲೆಕೋಸು ಆದಮೇಲೆ ಇದು ಕ್ಯಾಪ್ಸಿಕಮ್, ನೆಕ್ಸ್ಟ್ ಬೀನ್ಸ್, ನೆಕ್ಸ್ಟ್ ಕ್ಯಾರೋಟ್, ನೆಕ್ಸ್ಟ್ ಚಿಲ್ಲಿ, ಇದಿಷ್ಟು. ಸೊ ಅದು ನೆಕ್ಸ್ಟ್ ಆನಿಯನ್ ಈ ಥರ ಚಾಪ್ ಮಾಡಿದ್ದೀನಿ. ನೆಕ್ಸ್ಟ್ ಇದು ಧನಿಯಾ ಪೌಡರ್ ಚೂರು ಒಂದು ಸ್ಪೂನ್, ಇದೆಲ್ಲ ಒಂದು ಸ್ಪೂನ್ ಅಷ್ಟೇ. ನೆಕ್ಸ್ಟ್ ಚಿಲ್ಲಿ ಪೌಡರ್, ನೆಕ್ಸ್ಟ್ ಸಾಲ್ಟ್. ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಎಗ್ ಫ್ರೈಡ್ ರೈಸ್ ಮಸಾಲ, ನೆಕ್ಸ್ಟ್ ಸೋಯಾ ಸಾಸ್, ನೆಕ್ಸ್ಟ್ ಪೆಪ್ಪರ್ ಪೌಡರ್, ನೆಕ್ಸ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಸೊ ಇದಿಷ್ಟಿದ್ರೆ ಸಾಕು, ನಾವು ಈಸಿಯಾಗಿ ಮನೆಯಲ್ಲೇ ಎಗ್ ರೈಸ್ನ ಮಾಡ್ಕೊಬೋದು. ಸೊ ಈಗ ಫಸ್ಟ್ ಏನಾಗ್ತೀರಾ ಬಾಸ್? ಎಸ್, ಇದಕ್ಕೆ ಸಾಸಿವೆ ಜೀರಿಗೆ ಅದೆಲ್ಲ ಏನು ಹಾಕಲ್ಲ. ಫಸ್ಟ್ ಆಯಿಲ್ ಆದ ತಕ್ಷಣ ಸ್ವಲ್ಪ ಬ್ರೌನಿಶ್ ಆಗೋ ತನಕ ಆನಿಯನ್ನ ಫ್ರೈ ಮಾಡ್ತಾ ಇರಬೇಕು. ಆದಮೇಲೆ ಎಲ್ಲ ವೆಜಿಟೇಬಲ್ಸ್ನ ಹಾಕೊಬೋದು. ಅದಕ್ಕೆ ಮುಂಚೆ ಜಿಂಜರ್ ಗಾರ್ಲಿಕ್ ಪೇಸ್ಟ್. ನೋಡಿ, ನಮ್ಮ ಹಸ್ಬೆಂಡ್ ಮಾಡ್ತಾರೆ, ಅದು ಫುಲ್ ಎಂತ ಮಾಡ್ತಾರೆ. ಆಮೇಲೆ ಒಂದು ಪ್ರೋ ಟಿಪ್ ಅಲ್ಲ, ಏನು ಟಿಪ್ಪು? ಪ್ರೋ ಟಿಪ್ ಟಿಪ್ಪಿಗಿಂತ ಜಾಸ್ತಿ. ಓಕೆ, ಅದಕ್ಕೂ ಮುಂಚೆ ಇದೆಲ್ಲ ಮಾಡೋಕ್ಕೂ ಮುಂಚೆ ಫಸ್ಟಿಗೆ ನಾವು ರೈಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀವಿ. ದಟ್ಸ್ ಟಿಪ್ಸ್. ನಾನು ಟಿಪ್ ನಾನು ಹೇಳ್ತಾರೆ ಪ್ರೋ ಟಿಪ್ ಒಂದು ಹೇಳ್ತೀನಿ. ಓಕೆ ಓಕೆ, ಸೊ ಆನಿಯನ್ ಫ್ರೈ ಆಗ್ತಾ ಇದೆ. ಈಗ ಎಲ್ಲ ಒಟ್ಟಿಗೆ ಹಾಕೊಂತಾರೆ ನೋಡಿ. ಫಸ್ಟ್ ಇದು ಎಲೆಕೋಸು ಅದರಲ್ಲಿದ್ರೆ ಎಗ್ ರೈಸ್ನಲ್ಲಿ ಚೆನ್ನಾಗಿರುತ್ತೆ. ಫ್ಲೇವರ್ ಚೆಂದ. ನೆಕ್ಸ್ಟ್ ಸ್ವಲ್ಪ ತಿಕ್ಕಾಗಿ ಹಾಕೊಬೇಕು. ಇದು ಕ್ಯಾಪ್ಸಿಕಮ್ ಲಾಸ್ಟಲ್ಲಿ ಫ್ರೈ ಆಗುತ್ತೆ. ಬೀನ್ಸು ಕ್ಯಾರೆಟು ಫಸ್ಟ್ ಫ್ರೈ ಆಗಿಬಿಟ್ರೆ ಅದೆಲ್ಲ ಫ್ರೈ ಆಗುತ್ತೆ. ಇದೆಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡು ಫ್ರೈ ಆಗೋದಂತ ನೀನು ಆಗಲೇ ಹೇಳ್ದಂಗೆ ರೈಸ್ ಫಸ್ಟೇ ಮಾಡಿ ಇಟ್ಕೊಂಡ್ರೆ ಬೆಟರ್ ಅಂತ ಅಂತೀರಲ್ಲ. ಫಸ್ಟ್ ಮಾಡಿ ಇಟ್ಕೊಳ್ಳೋದು ಓಕೆ, ಗುಡ್. ಬಟ್ ಅದಾದ್ಮೇಲೆ ಅದನ್ನ ಸ್ವಲ್ಪ ಹುಡಿ ಮಾಡಬೇಕು. ಸುಮ್ಮನೆ ಹಂಗೆ ಬಿಟ್ರೆ ಕೆಳಗಡೆದೆಲ್ಲ ಹಂಗೆ ಇರುತ್ತೆ. ಸೊ ಅದನ್ನ ಸ್ವಲ್ಪ ಹಿಂಗೆ ಮಾಡ್ಕೊಂಡ್ರೆ ನೋಡಿ ರೈಸ್ ಎಷ್ಟು ಹುಡಿಯಾಗಿ ಹಿಂಗೆ ಮಾಡಿ ಹಂಗೆ ಇಟ್ಬಿಟ್ರೆ ಕ್ಲೋಸ್ ಮಾಡಬಾರ್ದು, ಹಂಗೆ ಬಿಡ್ಬೇಕು, ತಣ್ಣಗಾಗಬೇಕು. ಗೊತ್ತಾಯ್ತಾ? ಇದು ನಮ್ಮದು ಲೋಕಲ್ ರೋಡ್ ಸೈಡ್ ಎಗ್ ರೈಸ್ ಟಿಪ್ಸ್. ಓಕೆ, ಬಿಸಿ ಹಾಕಿದ್ರೆ ಮುದ್ದೆ ಆಗೋಗುತ್ತೆ, ಬಿರಿಯಾನಿ ಆಗೋಗುತ್ತೆ. ಆಯ್ತು, ಇವಾಗ ಚಿಲ್ಲಿ ಕ್ಯಾಪ್ಸಿಕಮ್ ಹಾಕಿ ರೆಡಿ. ಒಂದು ಸ್ವಲ್ಪ ಫ್ರೈ ಆಗಲಿ, ಜಾಸ್ತಿ ಕೊಡುವ ಫ್ರೈ ಆಗಲಿ. ಆ ಬೀನ್ಸ್ ಎಲ್ಲ ಚೆನ್ನಾಗಲ್ಲ ಫ್ರೈ ಆಗಿಲ್ಲ ಅಂತ. ಇದು ಲೈಟಾಗಿ ಫ್ರೈ ಆಗಿರ್ಬೇಕು, ಜಾಸ್ತಿ ಫ್ರೈ ಆಗಬಾರ್ದು. ಬೀನ್ಸು ಕ್ಯಾರೆಟ್ ಫ್ರೈ. ಇದು ಕೋಸ್ ಹೆಂಗಿದ್ರು ಫ್ರೈ ಆಗುತ್ತೆ. ಬೀನ್ಸ್ ಕ್ಯಾರೆಟ್ ನಾನು ನಮ್ಮ ರೇವಾದಲ್ಲಿ ಇದ್ರಲ್ಲಿ ತಿಂದಿದ್ದೆ ಮೊನ್ನೆ. ನೋ, ನಮ್ಮ ಮನೆಯದೇ ಚೆನ್ನಾಗಿದೆ ಅಂತ ಫೀಲ್ ಆಯಿತು. ಅದೇನಿಲ್ಲ, ಬರೀ ವೈಟ್ ರೈಸ್ ಅಷ್ಟೇ, ಅದೇನು ಚೆನ್ನಾಗಿರುತ್ತೆ. ಆಮೇಲೆ ಅದಕ್ಕೆ ಏನು ಸೋಯಾ ಸಾಸ್ ಅದೆಲ್ಲ ಏನು ಹಾಕಿರಲಿಲ್ಲ ಅನ್ಸುತ್ತೆ. ಬೀನ್ಸ್ ಏನು ಬೆಂದಿರಲಿಲ್ಲ ಏನೋ ಅಂದಿತ್ತು. ಇದೇ ನೋಡಿದ್ರೆ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ಇನ್ನು ಇವಾಗ ಎಗ್ನ ಹಾಕ್ಬಿಟ್ಟು ಬೇಗ ಹಿಂಗೆಲ್ಲ ಅನ್ಬಾರ್ದು, ಹಂಗೆ ಇರ್ಬೇಕು ಸ್ವಲ್ಪ. ಅದು ನಿಮ್ಮ ಕಡೆಯಿಂದ ಟಿಪ್ಸ್. ಎಸ್, ನಮ್ಮ ಕಡೆಯಿಂದ ಟಿಪ್ಸ್. ಯಾಕೆಂದರೆ ಫುಲ್ ಎಲ್ಲ ಗಜಿ ಆಗ್ಬಿಡುತ್ತೆ. ಅದು ಎಗ್ ಬುರ್ಜಿ ಆಗೋಗುತ್ತೆ ಆಮೇಲೆ.
ಫುಲ್ಲು ನಮಗೆ ಮೇಲ್ಮೇಲೆ ಅದೇ ಹಿಂಗೆ ಕಾಣ್ತಾ ಇರಬೇಕು. ಇಷ್ಟೇ ನಾನು ಹಾಕೊಂಡಿರೋದು ವೆಜಿಟೇಬಲ್ಸ್, ಆಯಿಲ್ ಮತ್ತೆ egg. ಇಷ್ಟೇ ಖುಷಿ ಆಗ್ತಂಥದ್ದು ಇಷ್ಟೇ. ಇವಾಗ ವೆಜಿಟೇಬಲ್ಸ್, ಆಯಿಲ್ ಆ್ಯಂಡ್ ಎಗ್ ಇದಿಷ್ಟೇ. ಇದಾದ್ಮೇಲೆ ಇದಕ್ಕೇನೆ ರೈಸ್ ಹಾಕೊಂಡ್ಬಿಡೋದು, ಆಮೇಲೆ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡೋದು. ಓಕೆ, ಊರಿಗೆ ಚೆನ್ನಾಗಿ ದಪ್ಪ ಅಂತ ಅಂದಿರುತ್ತೆ. ಈ ಥರ ಬರಬೇಕು ಅಂತಂದರೆ ನಾವು ಮಿಕ್ಸ್ ಮಾಡಬಾರ್ದು. ಇದಾದಮೇಲೆ ಈಗ ಇದಕ್ಕೆ ರೈಸ್ ಹಾಕೊಬೇಕು. ಇನ್ನು ಅದೆಲ್ಲ ಹಾಕೋಕ್ಕೂ ಮುಂಚೆ, ರೈಸ್ ಹಾಕೋಕ್ಕೂ ಮುಂಚೆ ಗೊಜ್ಜು ತೆಗೆದಿಟ್ಕೊಬೇಕಲ್ವಾ, ಗೊಜ್ಜು ತೆಗೆದಿಟ್ಕೊಬೇಕು. ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕಿದೆ. ಈ ಥರ ಎತ್ತಿಟ್ಕೊಳ್ಳೋದ್ರಿಂದ ಇನ್ನೊಂದು ಯೂಸ್ ಏನು ಹೇಳು? ಇದು ಚಪಾತಿ ಮಾಡೋದು ತಿನ್ಬೋದು ಅದ್ರ ಜೊತೆ. ಇದಕ್ಕೇನು ಮಸಾಲ ಹಾಕಿಲ್ಲ, ಸೊ ಏನೂ ಆಗಲ್ಲ. ವೆಜ್ ಇಲ್ಲ ಜಿಮ್ಮಿಗೆ ಹೋಗೋಕ್ಕೂ ಮುಂಚೆ ತಿನ್ಕೊಂಡೋದ್ರು ಸಖತ್ತಾಗಿರುತ್ತೆ. ಎಷ್ಟು ಉದ್ರಾಗಿದೆಯಲ್ಲ. ಫುಲ್ಲು ರೈಸ್ ಫಸ್ಟ್ ಬಂದು ಪೆಪ್ಪರ್ ಎಷ್ಟು ಬೇಕು. ರೈಸ್ ಅಷ್ಟಿದೆಯಲ್ಲ, ಚೆನ್ನಾಗಿ ಪೆಪ್ಪರ್ ಫಸ್ಟು. ಅದಾದಮೇಲೆ ಎಗ್ ಫ್ರೈಡ್ ರೈಸ್ ಮಸಾಲ, ಅದು ಒಂದು ಸ್ವಲ್ಪ ಇದೇ ಟೇಸ್ಟ್ ಕೊಡೋದು. ಓಕೆ, ಇಷ್ಟಾಗಿ ಉಳಿಸ್ತೀರಾ? ಇಲ್ಲ ಇರುತ್ತೆ ಅದರಲ್ಲಿ. ನೆಕ್ಸ್ಟ್ ಅದಾದಮೇಲೆ ನಾನು ಏನು ಫ್ರೈ ಮಾಡಿದೆ ಮಿಕ್ಸ್ ಮಾಡಿಲ್ಲ. ಇದಾದ್ಮೇಲೆ ಸಾಲ್ಟ್ ನೋಡೋಣ, ರುಚಿಗೆ ತಕ್ಕಷ್ಟು ಉಪ್ಪು. ನೆಕ್ಸ್ಟ್ ಅದಾದಮೇಲೆ ಚಿಲ್ಲಿ ಪೌಡರ್, ಮೆಣಸಿನ್ಕಾಯಿ ಹಾಕಿದ್ದೀವಿ. ಅಂದ್ರೆ ಚೂರು ಸ್ವಲ್ಪ ಖಾರ ಹಾಕ್ತೀನಿ ನಾನು, ಸ್ವಲ್ಪ ಅದೇನು ಜಾಸ್ತಿ ಖಾರ ಆಗಲ್ಲ, ಸ್ವಲ್ಪ ಅಷ್ಟೇ. ನೆಕ್ಸ್ಟ್ ಸೋಯಾ ಸಾಸ್. ಆ್ಯಕ್ಚುಲಿ ಸೋಯಾ ಸಾಸ್ ಹಾಕ್ದೇನೋ ಇಷ್ಟೇ ಮಾಡಿದ್ರು ಇದು ಟೇಸ್ಟಿಗೆ ಅಂತ ಅಷ್ಟೇ. ಟೇಸ್ಟಿಗೆ ಅಂತ, ಯಾಕಂದರೆ ನಾವು ಮಾಡ್ತಾ ಇರೋದು ಸ್ಟ್ರೀಟ್ ಸೈಡ್ ಅಲ್ವಾ, ಸೊ ಹಂಗಾಗಿ ಹಾಕ್ತಿದ್ದೀನಿ. ಇಲ್ಲ ಅಂದರೆ ಏನು ಬೇಡ, ಏನು ಬೇಡ, ಮನೇಲಿರೋ ಮಸಾಲೆನ ಹಾಕಿದ್ರೆ ಈಗ ತೋರಿಸಿದ್ನಲ್ಲ ಅಷ್ಟು ಹಾಕಿದ್ರೆ ಸಾಕು. ರೈಸ್ ರೆಡಿ ಟು ಈಟ್. ಇದನ್ನು ಸರ್ವ್ ಮಾಡ್ತೀನಿ. ಓಕೆ, ಒಂದ್ಸತಿ ಮಾಡಿಕೊಂಡು ಹೆಂಗಿತ್ತು ಅಂತ ಹೇಳಿ ಟೇಸ್ಟ್. ಓಕೆ, ಬಾಯ್, ಸಿ ಯು ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.